ಜನರಿಗೆ ದೋಖಾ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಖತರ್ನಾಕ್ ಪ್ಲಾನ್ ಅನ್ನ ರೂಪಿಸಿದ್ರು. ಬದುಕಿದ್ದ ವ್ಯಕ್ತಿಯನ್ನೇ ಸತ್ತು ಹೋಗಿಬಿಟ್ಟಿದ್ದಾರೆ ಅನ್ನೋ ತರ ಕ್ರಿಯೇಟ್ ಮಾಡಿರೋ ಟೀಮ್ ಇದು. ಪಕ್ಕಾ ಸಿನಿಮ್ಯಾಟಿಕ್ ಟೀಮ್. ಸತ್ತೋದ ಹಾಗೆ ಸೀನ್ ಕ್ರಿಯೇಟ್ ಮಾಡಿ ಫೋಟೋ ತಗೊಂಡು ಮೆಗಾ ಡ್ರಾಮಾ ಒಂದು ಸಿನಿಮಾನೇ ಮಾಡಬಹುದು. ಈ ಸ್ಟೋರಿಯನ್ನ ನೋಡ್ತಿದ್ರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಕನುವನಘಟ್ಟ ಗ್ರಾಮದಲ್ಲಾದ ಘಟನೆ. ಜನರಿಗೆ ದೋಖಾ ಮಾಡೋದು, ಬದುಕಿದ್ದ ವ್ಯಕ್ತಿಗಳನ್ನೇ ಸಾವನ್ನಪ್ಪಿರೋ ಹಾಗೆ ಕ್ರಿಯೇಟ್ ಮಾಡಿದ ಟೀಮ್ ಇದು. ನಿರ್ಗುಣ ಹಾಗೆ ಪ್ರದೀಪ್ ಎಂಬಾತರ ಟೀಮ್ ಮೇಲೆ ವಂಚನೆಯ ಆರೋಪ ಕೇಳಿಬರ್ತಾ ಇರೋದು. ಮೋಸ ಹೋಗಿರುವ ಜನರಿಂದ ಹಿರಿಸಾವೆ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ಏನು ವಿಚಾರ ಕನ್ಫ್ಯೂಷನ್ ಆಗಿದೆಯಲ್ಲ ಅಂತ ಹೇಳಿದ್ರೆ, ಕನುವನಘಟ್ಟದ ನಿರ್ಗುಣ ಬೆಂಗಳೂರಲ್ಲಿ ಇವರು ವಕೀಲರಾಗಿದ್ದಾರೆ. ಗ್ರಾಮದ ಅನೇಕರಿಗೆ ಸ್ಕೀಮು, ನಾವು ನಿಮ್ಗೆ ಕೆಲಸ ಕೊಡಿಸ್ತೀವಂತೆಲ್ಲ ವಂಚನೆ ಮಾಡಿರೋದು. ಜಸ್ಟ್ ಒಂದು 15,000 ಕೊಟ್ಬಿಡಿ, ನಿಮ್ಗೆ ಲಕ್ಷಾಂತರ ರೂಪಾಯಿ ಹಣ ಕೊಡ್ತೀವಿ ಅಂತ ನಂಬಿಸೋದು ಇವರು. ಸ್ಕೀಮ್ ಕಾರ್ಡ್ಗಳನ್ನು ಹೆಣ್ಣು ಮಕ್ಕಳ ಹೆಸರಲ್ಲೇ ಮಾಡಿಸ್ತಾ ಇದ್ದಿದ್ದು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ನಾವಿಷ್ಟೆಲ್ಲ ಮಾಡ್ತಾ ಇರೋದು ಅಂತ ನಂಬಿಸೋದು. ಅದರಲ್ಲೂ ANSRD ಎಂಬ ಟ್ರಸ್ಟ್ ಹೆಸರಿನಲ್ಲಿ ಸ್ಕೀಮ್ ಮಾಡಿ ದೋಖಾ ಮಾಡ್ತಿದ್ದ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಕೆಲವರಿಗೆ 25,000 ರಿಂದ 50,000 ಕೊಟ್ಬಿಡ್ತೀನಿ, ಜಸ್ಟ್ ಒಂದು ಫೋನು ರಿಸೀವ್ ಮಾಡಿದೆ, ಹಣವನ್ನೂ ನೀಡಿದೆ, ಈಗ ಜಸ್ಟ್ ಮಹಾ ಮೋಸ ಆಗಿರೋದು ಗೊತ್ತಾಗ್ತಿದೆ. ನೀವು ಕೊಟ್ಟಿರೋ ಹಣವನ್ನ ನೀಡಿಲ್ಲ, ಆಮೇಲೆ ಫೋಟೋನು ಅಷ್ಟೇ, ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದಿಲ್ಲ, ಆ ರೀತಿ ತೆಗೆಸ್ಕೊಂಡು ಇನ್ನು ಸತ್ತಿಲ್ಲ ಅಂತ ಗೊತ್ತಿದ್ರು ಕೂಡ ಹಣವನ್ನ ಲಪಟಾಯಿಸ್ಕೊಂಡು ಹೋಗ್ತಿದ್ದ. ಸದ್ಯಕ್ಕೆ ಹಿರಿಸಾವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.